Hello students, welcome back to another video from Bioradhyatutorial channel. In the last videos, we are discussing about root, stem, leaf and inflorescence. In this video, we are discussing about the flower. ಮತ್ತೆ ಅದರ ಫ್ಲವರ್ಸ್ ಬಗ್ಗೆ ತಿಳ್ಕೊಬೇಕಲ್ವಾ, ಫ್ಲವರ್ಸ್ ಹೇಗೆ ಎಷ್ಟು ಟೈಪ್ಸ್ ಇದಾವೆ, ಅದರಲ್ಲಿ ಯಾವ್ಯಾವ ಪಾರ್ಟ್ಸ್ ಬರುತ್ತೆ, ಮತ್ತೆ ಯಾವ್ಯಾವ ತರ ಫ್ಲವರ್ಸ್ ಇದ್ರೆ ಏನಂತ ಕರಿತೀವಿ ಸೈಂಟಿಫಿಕಲಿ, ಅದನ್ನೆಲ್ಲ ನೋಡ್ಬೇಕಲ್ವಾ. ಅದನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಓಕೆ, ಫ್ಲವರ್ ಇಸ್ ದ reproductive part or unit of angiosperm. Angiosperm means flower producing plants. Flower producing are called angiosperms. Flower is a reproductive unit. It's a reproductive unit. Both Androecium and Gynoecium are present in the flower. Okay, it means sexual reproduction. Sexual reproduction means both male and female gametes are fused to form a young one. That is called sexual reproduction. Then stolen end of the stalk or pedicel is called thalamus. ನಾವು ಲೀಫ್ ಅಲ್ಲಿ ಏನ್ ಪಿಟಿಯೋಲ್ ಅಂತ ಕರಿತಿದ್ವಿ, ಇಲ್ಲಿ ಎಲೆ ತೊಟ್ಟನ ಪಿಟಿಯೋಲ್ ಅಂತ ಕರಿತಿದ್ವಿ, ಅದು ಫ್ಲವರ್ ನ ತೊಟ್ಟನ ಏನಂತ ಕರಿತೀವಿ, ಪೆಡಿಸಿಲ್ ಅಂತ ಕರಿತೀವಿ ಅಥವಾ ಸ್ಟಾಕ್ ಅಂತ ಹೇಳಿ ಕರಿತೀವಿ. ಅದರ ಎಂಡ್ ಏನಾಗಿರುತ್ತೆ, ಅದರ ಎಂಡ್ ಅಂದ್ರೆ ಅದರ ಎಂಡಿಂಗ್ ಅಲ್ಲಿ ಏನಾಗಿರುತ್ತೆ, ಥಲಾಮಸ್ ರೆಸೆಪ್ಟಾಕಲ್, ಅದನ್ನ ಎಂಡಿಂಗ್ ನ ಬೇಸ್ ಅನ್ನ ಏನಂತ ಕರಿತೀವಿ, ಈ ಪೊಸಿಷನ್ ನ ಥಲಾಮಸ್ ಅಂತ ಕರಿತೀವಿ. ಈ ವಿಡಿಯೋ ನೋಡೋದಕ್ಕೂ ಮುಂಚೆ ನಾನು ಫ್ಲವರ್ ನ ಪಾರ್ಟ್ಸ್ ಮತ್ತೆ ಅದರ ಟರ್ಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ನೀವು ಆ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋ ಬನ್ನಿ, ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಅಸೆಸರಿ ಆರ್ಗನ್ಸ್. ಅಸೆಸರಿ ಆರ್ಗನ್ಸ್ ಅಂದ್ರೆ ಕೇಲಿಕ್ಸ್ ಅಂಡ್ ಕರೋಲಾ. ಕೇಲಿಕ್ಸ್ ಅಂಡ್ ಕರೋಲಾ ಅಂತ ಅಂದ್ರೆ ಏನ್ ಕಲರ್ ಪಾರ್ಟ್ ಇದೆ, ಕಲರ್ ಪಾರ್ಟ್ ಆಫ್ ದ ಫ್ಲವರ್, ದಟ್ ಈಸ್ ಕರೋಲಾ. ಅಂಡ್ ಅದ್ರ ಕೆಳಗಡೆ ಬರೋಂತ ಒಂದು ಗ್ರೀನ್ ಕಲರ್, ಅದು ಕೂಡ ಲೀಫ್ ಲೈಕ್ ಸ್ಟ್ರಕ್ಚರ್. ಕೇಲಿಕ್ಸ್ ಮತ್ತೆ ಕರೋಲಾ ಎರಡು ಜಾಯಿನ್ ಆಗಿದ್ರೆ, ಫ್ಯೂಸ್ ಆಗಿದ್ರೆ ಅದನ್ನ ನಾವು ಪೆರಿಯಾ ಅಂತ ಹೇಳಿ ಕರಿತೀವಿ. ಅದನ್ನ ನಾವು ಲಿಲ್ಲಿ ನೋಡಬಹುದು ಫ್ಲವರ್ ಅಲ್ಲಿ. ದೆನ್ ಯೂನಿಸೆಕ್ಷುಯಲ್ ಅಂತಂದ್ರೆ ಏನು? ಯೂನಿಸೆಕ್ಷುಯಲ್ ಅಂತಂದ್ರೆ ಐದರ್ ಮೇಲ್ ಆರ್ ಫಿಮೇಲ್, ಯಾವ್ದಾದ್ರು ಒಂದಿರ್ಬೇಕು. ಯೂನಿ ಅಂದ್ರೆ ಒಂದು, ಓಕೆ, ಯೂನಿ ಇಲ್ಲ ಗೈನಿಷಿಯಂ ಇರ್ಬೇಕು, ಇಲ್ಲ ಆಂಡ್ರೋಶಿಯಂ ಇರ್ಬೇಕು. ಓಕೆ, ಐದರ್ ಒನ್ ಅಂದ್ರೆ ಸ್ಟೇಮನ್ ಇರ್ಬೇಕು, ಇಲ್ಲ ಕಾರ್ಪೆಲ್ ಇರ್ಬೇಕು. ಅದೆರಡರಲ್ಲಿ ಒಂದಿದ್ರೆ ಅದನ್ನ ನಾವು ಯೂನಿಸೆಕ್ಷುಯಲ್ ಅಂತ ಕರಿತೀವಿ. ದೆನ್ ಬೈಸೆಕ್ಷುಯಲ್ ಅಂತಂದ್ರೆ ಬೋತ್ ಆರ್ ಇನ್ ಸೇಮ್ ಫ್ಲವರ್. ಆಂಡ್ರೋಶಿಯಂ, ಗೈನಿಷಿಯಂ, ಸ್ಟೇಮನ್ಸ್. ಆಂಡ್ರೋಶಿಯಂ ಅಂತಂದ್ರೆ ಸ್ಟೇಮನ್ಸ್ ಅಂತ, ಸ್ಟೇಮನ್ಸ್ ಇರುತ್ತೆ ಆಂಡ್ರೋಶಿಯಂ ಅಲ್ಲಿ. ಗೈನಿಷಿಯಂ ಅಂತಂದ್ರೆ ಕಾರ್ಪೆಲ್. ಓಕೆ, ಅವೆರಡು ಕೂಡ ಒಂದೇ ಫ್ಲವರ್ ಅಲ್ಲಿ ಇದ್ರೆ ಅದನ್ನ ನಾವು ಬೈಸೆಕ್ಷುಯಲ್ ಅಂತ ಕರಿತೀವಿ. ಸ್ಟೇಮನ್ಸ್ ಮತ್ತೆ ಸ್ಟಿಗ್ಮಾ ಅಂದ್ರೆ ದಿಸ್ ಒನ್ ಕಾರ್ಪೆಲ್ ಇರಬೇಕು. ಕಾರ್ಪೆಲ್ ಎರಡು ಒಂದೇ ಫ್ಲವರ್ ಅಲ್ಲಿ ಇದ್ರೆ ಮಾತ್ರ ಅದು ಬೈಸೆಕ್ಷುಯಲ್ ಫ್ಲವರ್ ಅಂತ ಕರ್ಸ್ಕೊಳ್ಳುತ್ತೆ. ಒಂದೇ ಗಿಡದಲ್ಲಿ ಗಂಡೊಂದು ಹೆಣ್ಣೊಂದು ಇದ್ರೆ ಅದು ಯೂನಿಸೆಕ್ಷುಯಲ್ ಆಗುತ್ತೆ. ಓಕೆ, ಅದು ಯೂನಿಸೆಕ್ಷುಯಲ್ ಆಗುತ್ತೆ. ಇದು ಕುಕುಂಬರ್ ಅಲ್ಲಿ ನೋಡ್ಬೋದು ನೀವು ಯೂನಿಸೆಕ್ಷುಯಲ್, ಕೆಲವು ಪಪಾಯದಲ್ಲಿ ನೋಡ್ಬೋದು ನೀವು. ಬೈಸೆಕ್ಷುಯಲ್ ಕಾಮನ್ ಆಗಿ ಎಲ್ಲದರಲ್ಲೂ ನೋಡ್ತೀರಾ. ಆಕ್ಟಿನೋಮಾರ್ಫಿಕ್. ಆಕ್ಟಿನೋಮಾರ್ಫಿಕ್ ಅಂತಂದ್ರೆ ಫ್ಲವರ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಈಕ್ವಲ್ ರೇಡಿಯಲ್ halves in any plane passing through the center. ಫ್ಲವರ್ ನ ನೀವು ಯಾವುದೇ ಆಂಗಲ್ ಇಂದ ಕಟ್ ಮಾಡಿದ್ರು, ಆಂಡ್ರೋಶಿಯಂ, ಗೈನಿಷಿಯಂ, ಕೇಲಿಕ್ಸ್, ಕೊರೊಲಾ ಯಾವುದೇ ನಾಲ್ಕು ಪಾರ್ಟ್ ನೀವು ಈ ಕಡೆ ಆಂಗಲ್ ಇಂದ ಕಟ್ ಮಾಡಿದ್ರು, ಈ ಕಡೆ ಆಂಗಲ್ ಇಂದ ಕಟ್ ಮಾಡಿದ್ರು, ಇಲ್ಲಿಂದ ಹಿಡಿದು ಇಲ್ಲಿ ಯಾವ ತರ ನೀವು ಕಟ್ ಮಾಡಿದ್ರು ಈಕ್ವಲ್ ಆಗಿ ಎರಡು ಪಾರ್ಟ್ ಆದ್ರೆ ಅದನ್ನ ಏನಂತ ಕರಿತೀವಿ, ಆಕ್ಟಿನೋಮಾರ್ಫಿಕ್ ಅಂತ ಕರಿತೀವಿ. ಅದನ್ನ ಚಿಲ್ಲಿ ಮತ್ತೆ ದತ್ತುರ ಮತ್ತೆ ಮಸ್ಟರ್ಡ್ ಅಲ್ಲಿ ನೋಡ್ತೀರಾ. ಎಸಿಮೆಟ್ರಿಕ್. ಎಸಿಮೆಟ್ರಿಕ್ ಅಂದ್ರೆ ಫ್ಲವರ್ ಕೆನ್ ನಾಟ್ ಬಿ ಡಿವೈಡೆಡ್ ಇಂಟು ಸಿಮಿಲರ್ halves in any vertical plane passing through the center. ಅವರೆಕಾಯಿ ಬರುತ್ತಲ್ಲ, ಅವರೆಕಾಯಿನ ಒಂದು ಫ್ಲವರ್ ಅಲ್ಲಿ ನೋಡಬಹುದು ನೀವು, ಅಲ್ಲಿ ನಿಮ್ಗೆ ಈಸಿಯಾಗಿ ಡಿವೈಡ್ ಮಾಡಕ್ಕಾಗಲ್ಲ. ಅಂಡ್ ಆಲ್ಸೋ ಇನ್ ತುಂಬೆ ಗಿಡ, ತುಂಬೆ ಹೂವಲ್ಲಿ ನೋಡಬಹುದು ನೀವು ಈಸಿ. ಅದು ಯಾವ್ದೇ ರೇಡಿಯಲ್ಲಿ ಸೆಂಟ್ರಲ್ ಇಂದ ಕಟ್ ಮಾಡಿದ್ರೆ ಅದು ಡಿವೈಡ್ ಆಗಲ್ಲ. ಟ್ರೈಮೆರಸ್, ಮೂರು ಪೆಟಲ್ಸ್ ಇದ್ರೆ ಅದನ್ನು ಟ್ರೈಮೆರಲ್ಸ್. ಸೆಪಲ್ಸ್ ಮತ್ತೆ ಇದಿದ್ರೆ, ಸೆಪಲ್ಸ್ ಮತ್ತೆ ಪೆಟಲ್ಸ್ ಇದ್ರೆ ಅದನ್ನ ಟ್ರೈಮೆರಸ್ ಅಂತ ಕರಿತೀವಿ. ಟೆಟ್ರಾ 4, ಪೆಂಟಾ 5 ಅದೇ ತರ. ಅಂಡ್ ಆಲ್ಸೋ ಮಲ್ಟಿಪಲ್ 3 ಇಂಟು ಮಲ್ಟಿಪಲ್ ಅಂದ್ರೆ 3 ಮಲ್ಟಿಪ್ಲೈ ಅಂತಂದ್ರೆ 6 ಆಗುತ್ತೆ. 6 ಫ್ಲವರ್ 6 ಪೆಟಲ್ಸ್ ಇದ್ರೆ ಆ ತರ. ಅದೇ ತರ 4, 8, 5, 10 ಈ ತರ ಇದ್ರೆ. ನೆಕ್ಸ್ಟ್ ನೋಡೋದ್ರೆ ಬ್ರಾಕ್ಟಿಯೇಟ್. ಬ್ರಾಕ್ಟಿಯೇಟ್ ಅಂದ್ರೆ ಫ್ಲವರ್ ವಿತ್ ಬ್ರಾಕ್ಟ್ಸ್, ರೆಡ್ಯೂಸ್ಡ್ ಲೀವ್ಸ್ ಲೈಕ್ ಸ್ಟ್ರಕ್ಚರ್ ಫೌಂಡ್ ಅಟ್ ದ ಬೇಸ್ ಆಫ್ ದ ಪೆಡಿಸಿಲ್. ಪೆಡಿಸಿಲ್ ಅಂದ್ರೆ ನಾನು ಹೇಳಿದೆ, ಫ್ಲವರ್ ಎಲೆನ ತೊಟ್ಟಿಗೆ ನಾವೇನಂತ ಕರಿತೀವಿ, ಪೀಟಿಯೋಲ್ ಅಂತ ಕರಿತಿದ್ವಿ. ಇಲ್ಲಿ ಫ್ಲವರ್ ನ ಒಂದು ತೊಟ್ಟಿಗೆ ಅಂತ ಕರಿತೀವಿ, ಪೆಡಿಸಿಲ್ ಅಂತ ಕರಿತೀವಿ. ಆ ಪೆಡಿಸಿಲ್ ಮತ್ತೆ ಬೇಸ್, ಪೆಡಿಸಿಲ್ ನ ಬೇಸ್ ಇರುತ್ತಲ್ಲ, ಅಲ್ಲಿ ಫ್ಲವರ್ ಲೈಕ್ ರೆಡ್ಯೂಸ್ಡ್ ಫ್ಲವರ್ ಲೈಕ್ ಸ್ಟ್ರಕ್ಚರ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಬ್ರಾಕ್ಟ್ ಅಂತ ಕರಿತೀವಿ. ಸೊ ಆ ಫ್ಲವರ್ ನ ಅಥವಾ ಆ ಒಂದು ಪ್ಲಾಂಟ್ ನ ನಾವೆಂತ ಕರಿತೀವಿ, ಬ್ರಾಕ್ಟಿಯೇಟ್ ಅಂತ ಐಡೆಂಟಿಫೈ ಮಾಡ್ತೀವಿ ಸೈಂಟಿಫಿಕಲಿ.
ಅಂಡ್ ಅದು ಇಲ್ಲ ಅಂತಂದ್ರೆ ಆ ಜಾಗದಲ್ಲಿ ಅದಿಲ್ಲ ಅಂತಂದ್ರೆ ಈ ಬ್ರಾಕ್ಟಿಯೇಟ್ ಅಂತ ಕರಿತೀವಿ. ಕೊರೊಲ ಆಂಡ್ರಿಶಿಯಂ ಗೈನಿಶಿಯಂ ಕೂತಿದಾವೆ. ಒಂದು ಕೂತಿರೋಂಥ ಜಾಗ ಬೇಸ್ ನ ಥಾಲಮಸ್ ಅಂತ ಕರಿತೀವಿ. ಅದರಲ್ಲಿ ಓವರಿನ ಪೊಸಿಷನ್ ಆಫ್ ದ ಓವರಿ ಅಂಡ್ ಥಾಲಮಸ್ ಈ ಯಾವ ತರ ಕೂತಿದೆ ಅನ್ನೋದ್ರ ಮೇಲೆ 3 ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಸಿ ಇನ್ ದ ಹೈಪೋಗೈನಸ್ ಅಂದ್ರೆ ಓವರಿ ಏನಾಗಿರ್ಬೇಕು, ಮೇಲಿರ್ಬೇಕು. ಗೈನೀಶಿಯಂ ಪ್ರೆಸೆಂಟ್ ಅಟ್ ದ ಟಾಪ್ ಪೊಸಿಷನ್ ದ್ಯಾನ್ ಅದರ್ ಪಾರ್ಟ್ಸ್, ಓವರಿ ಅಟ್ ಹೈಯರ್ ಪೊಸಿಷನ್ ಸುಪೀರಿಯರ್. ನೋಡಿ, ಓವರಿ ಅಟ್ ಹೈಟ್ ಅಲ್ಲಿ ಇರ್ಬೇಕು. ನೀವು ದಾಸವಾಳ ನೋಡೋದಾದ್ರೆ ದಾಸವಾಳದಲ್ಲಿ ನೀವು ಸೆಪಲ್ಸ್ ನ ರಿಮೂವ್ ಮಾಡಿದ್ರೆ, ಪೆಟಲ್ಸ್ ನ ರಿಮೂವ್ ಮಾಡಿದ್ರೆ, ಸೆಪಲ್ಸ್ ಮತ್ತೆ ಪೆಟಲ್ಸ್ ಒಂದ್ ಸೈಡ್ ಆಫ್ ಕಟ್ ಮಾಡಿದಾಗ ನಿಮಗೆ ಕಾಣುತ್ತೆ ಓವರಿ ಸೆಪಲ್ಸು ಮತ್ತೆ ಪೆಟಲ್ಸು ಕೆಳಗಿಂದ ಬಂದಿದೆ, ಅಲ್ಲಿಂದ ಮೇಲೆ ನಿಮಗೆ ಓವರಿ ಬಂದಿದ್ರೆ, ಓವರಿ ಅಟ್ ಹೈಯರ್ ಪೊಸಿಷನ್ ದ್ಯಾನ್ ಕೇಲಿಕ್ಸ್ ಅಂಡ್ ಕೊರೊಲಾ, ದಟ್ ಈಸ್ ಸುಪೀರಿಯರ್. ವಿ ಆರ್ ಸೀನ್, ನಾವು ಇದನ್ನ ಚೈನಾ ರೋಸ್ ಅಂದ್ರೆ ದಾಸವಾಳ ಗಿಡದಲ್ಲಿ ನೋಡಬಹುದು. ಮತ್ತೆ ಎಪಿಗೈನಸ್ ಅಂತಂದ್ರೆ ಇದಕ್ಕೆ ಆಪೋಸಿಟ್, ಅಂದ್ರೆ ಗೈನೀಶಿಯಂ ಪ್ರೆಸೆಂಟ್ ಅಟ್ ದ ಬೇಸ್. ಗೈನೀಶಿಯಂ ನ ಕೆಳಭಾಗದಲ್ಲಿ ಬಿಟ್ಟು ಥಾಲಮಸ್ ಏನಿರುತ್ತೆ ಅದು ಫುಲ್ ಕವರ್ ಆಗಿರುತ್ತೆ. ಅದ್ರ ಮೇಲ್ಗಡೆಯಿಂದ ನಮಗೆ ಕೇಲಿಕ್ಸು ಮತ್ತೆ ಕೊರೋಲಾ ಬಂದ್ರೆ, ಸೆಪಲ್ಸು ಪೆಟಲ್ಸ್ ಏನಾದ್ರು ಅದ್ರ ಮೇಲ್ಗಡೆಯಿಂದ ಅರೈಸ್ ಆಗಿದ್ರೆ ಅದನ್ನ ನಾವು ಎಪಿಗೈನಸ್ ಅಂತ ಕರಿತೀವಿ. ಅಂಡ್ ದೆನ್ ಅದನ್ನ ನಾವು ಗುವಾ ಮತ್ತೆ ಕುಕುಂಬರ್ ಅಲ್ಲಿ ನೋಡ್ಬೋದು. ಅಂತ ಓವರಿ ಪೊಸಿಷನ್ ಕೆಳಗಡೆ ಇದ್ರೆ, ಬಾಟಮ್ ಅಲ್ಲಿ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಇನ್ಫೀರಿಯರ್ ಅಂತ ಕರಿತೀವಿ. ದೆನ್ ಮೇಲಿರೋದಕ್ಕೆ ಸುಪೀರಿಯರ್ ಅಂದ್ವಿ, ಕೆಳಗಿರೋದಕ್ಕೆ ಇನ್ಫೀರಿಯರ್ ಅಂದ್ವಿ. ಮತ್ತೆ ಮಧ್ಯದಲ್ಲಿದ್ರೆ, ಮಧ್ಯದಲ್ಲಿಂದನೇ ಓವರಿ ಮತ್ತೆ ಸೆಪಲ್ಸ್ ಪೆಟಲ್ಸ್ ಎಲ್ಲ ಒಂದೇ ಸಲ ಕರೆಕ್ಟ್ ಸೆಂಟ್ರಲ್ಲೇ ಅರೈಸ್ ಆಗಿದ್ರೆ ಏನಾಗುತ್ತಾ ಅಂತದನ್ನ ಏನಂತ ಕರಿತೀವಿ, ಪೆರಿಗೈನಸ್ ಅಂತ ಕರಿತೀವಿ. ಗೈನೀಶಿಯಂ ಸಿಚುಯೇಟೆಡ್ ಅಟ್ ದ ಸೆಂಟರ್ ಅಂಡ್ ಆಲ್ಸೋ ಅದರ್ ಪಾರ್ಟ್ಸ್ ಆರ್ ಆಲ್ಮೋಸ್ಟ್ ಅಟ್ ದ ಸೇಮ್ ಲೆವೆಲ್, ಅದೇ ಲೆವೆಲ್ ಅಲ್ಲಿ ಬೆಳೆದಿರುತ್ತೆ. ಅಂತದಕ್ಕೆ ನಾವು ಅಂತ ಓವರಿನ ನಾವೇನಂತ ಕರಿತೀವಿ, ಆಫ್ ಇನ್ಫೀರಿಯರ್ ಅಥವಾ ಆಫ್ ಸುಪೀರಿಯರ್. ಬುಕ್ ಅಲ್ಲಿ ಬರೀ ಆಫ್ ಇನ್ಫೀರಿಯರ್ ಕೊಟ್ಟಿದ್ದಾರೆ, ಬೇಕಿದ್ರೆ ನೀವು ಆಫ್ ಸುಪೀರಿಯರ್ ಅಂತ ಕೂಡ ಕರಿಬಹುದು, ನೋ ಪ್ರಾಬ್ಲಮ್. ಓಕೆ, ದಟ್ ಎಕ್ಸಾಂಪಲ್ ರೋಸ್ ಮತ್ತೆ ಪಾಮ್ ಅಂಡ್ ಪೀಚ್ ನ ನೋಡ್ಬೋದು. ಓಕೆ, ಇದಿಷ್ಟು ಫ್ಲವರ್ ಗೆ ಸಂಬಂಧಪಟ್ಟಿರುವಂತ ಸೈಂಟಿಫಿಕ್ ಟರ್ಮ್ಸ್. ಇದನ್ನ ನಾನು ನೀಟಾಗಿ ಸೆಕ್ಷನ್ ತೆಗೆದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೊಂದ್ಸಲ ಆ ವಿಡಿಯೋ ನೋಡಿ. ಈ ಇನ್ಫೀರಿಯರು, ಸುಪೀರಿಯರು, ಹೈಪೋಗೈನಸ್ ಮತ್ತೆ ಆಕ್ಟಿನೋಮಾರ್ಫಿಕ್, ಎಸಿಮೆಟ್ರಿಕ್, ಪೆಡಿಸಿಲ್ ಯಾವುದು, ಥಾಲಮಸ್ ಯಾವುದು ಅಂತ ಹೇಳಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಆ ವಿಡಿಯೋ ನೋಡಿದ್ರೆ. ಓಕೆ, ಗೈನೀಶಿಯಂ ಯಾವುದು, ಆಂಡ್ರಿಶಿಯಂ ಯಾವುದು, ಅದೆಲ್ಲ ನೀಟಲ್ಲಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಡು ಆದ್ಮೇಲೆ ಈ ವಿಡಿಯೋ ನೋಡ್ರಿ, ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಪಾರ್ಟ್ಸ್ ಆಫ್ ದ ಫ್ಲವರ್. ಫಸ್ಟ್ ಒನ್ ಈಸ್ ಕೇಲಿಕ್ಸ್. ಕೇಲಿಕ್ಸ್ ಅಂದ್ರೆ outermost whorl of the flower are called sepals. Is green leaf-like structure. ಈ ಕಲರ್ಡ್ ಪಾರ್ಟ್ ಏನಿದೆ, ಕಲರ್ಡ್ ಪಾರ್ಟ್ ಇಂದ ಆಚೆ ಇರೋಂತ ಗ್ರೀನ್ ಪಾರ್ಟ್ ನಾವೇನಂತ ಕರಿತೀವಿ, ಸೆಪಲ್ಸ್ ಅಂತ ಕರಿತೀವಿ. outermost whorl of the flower. It protects the flower at bud stage. ಸೆಪಲ್ಸ್ ಯುನೈಟೆಡ್ ಆಗಿದ್ರೆ ಗ್ಯಾಮೋಸೆಪಾಲಸ್ ಅಂತ ಕರಿತೀವಿ. ಫ್ರೀ ಆಗಿದ್ರೆ ಪಾಲಿಸೆಪಾಲಸ್ ಅಂತ ಕರಿತೀವಿ. ಸಿಮಿಲರ್ಲಿ ಕೊರೊಲಾ ಅಂತಂದ್ರೆ ಈ ಕಲರ್ಡ್ ಪಾರ್ಟ್ ಏನಿದೆ ಎಲ್ಲಾ ಫ್ಲವರ್ಸ್ ಅಲ್ಲೂ ಈ ಕಲರ್ ಏನಿದೆ ಇದು ಪೆಟಲ್ಸ್ ನ ನಾವು ಕೊರೊಲಾ ಅಂತ ಕರಿತೀವಿ. ನೆಕ್ಸ್ಟ್ ವೋಲ್ ಆಫ್ ದ ಕೇಲಿಕ್ಸ್ ಇದಾದ್ಮೇಲೆ ಇರುತ್ತೆ. ನೆಕ್ಸ್ಟ್ ಕಲರ್ಡ್ ಪಾರ್ಟ್ ನ ಪೆಟಲ್ಸ್ ಅಂತ ಕರಿತೀವಿ. ಇಟ್ ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್ ಫಾರ್ ಪಾಲಿನೇಷನ್. ಯಾಕೆ ಅಂತಂದ್ರೆ ಇನ್ಸೆಕ್ಟ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಫಾರ್ ಪಾಲಿನೇಷನ್. ಅಂಡ್ ಇಟ್ ಬ್ರೈಟ್ಲಿ ಕಲರ್ಡ್. ಬ್ರೈಟ್ ಅಂದ್ರೆ ಕಲರ್ಫುಲ್ ಆಗಿ ಇದು ಡೆವಲಪ್ ಆಗಿರುತ್ತೆ. ಯಾಕಂದ್ರೆ ಇನ್ಸೆಕ್ಟ್ಸ್ ನ ಅಟ್ರಾಕ್ಟ್ ಮಾಡಬೇಕು, ಪಾಲಿನೇಷನ್ ಆಗ್ಬೇಕಲ್ವಾ, ಮೇಲ್ ಫಿಮೇಲ್ ಗ್ಯಾಮೆಟ್ಸು. ಸೊ ಅದಕ್ಕೋಸ್ಕರ ಇದು ಕಲರ್ಫುಲ್ ಆಗಿ ಇರುತ್ತೆ. ದೆನ್ ಪೆಟಲ್ಸ್ ಯುನೈಟ್ ಆಗಿದ್ರೆ ಗ್ಯಾಮೋ, ಅಲ್ಲಿ ಸೆಪಾಲಸ್ ಅಂತ ಕರೆದ್ವಿ, ಇಲ್ಲಿ ಗ್ಯಾಮೋ ಪೆಟಾಲಸ್. ನೆಕ್ಸ್ಟ್ ಪಾಲಿಪೆಟಾಲಸ್. ಓಕೆ, ಫ್ರೀ ಇದ್ರೆ ಪಾಲಿಪೆಟಾಲಸ್, ಯುನೈಟ್ ಇದ್ರೆ ಗ್ಯಾಮೋಪೆಟಾಲಸ್. Then coming to the next one, estivation. Estivation means mode of arrangement of sepals and petals in a floral bud with respect to other member of the same whole is known as estivation. ಈ ಎರಡು ನಾನು ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದೆ, ಸೆಪಲ್ಸ್ ಅಂಡ್ ಪೆಟಲ್ಸ್, ಇದು ಫ್ಲೋರಲ್ ಬಡ್ ಅಲ್ಲಿ ಹೇಗೆ ಯಾವ ರೀತಿ ಅರೇಂಜ್ಮೆಂಟ್ ಆಗಿದೆ 1 by 1 ವೋರ್ಲ್,
ಈ ಸೆಪೆಲ್ಸ್ ಒಂದು ಓರ್ಲು ಮತ್ತೆ ಪೆಟಲ್ಸ್ ಓರ್ಲು ಯಾವ ರೀತಿ ಅರೇಂಜ್ಮೆಂಟ್ ಆಗಿದೆ ಒಂದು ಬಡ್ಡಲ್ಲಿ ಅದನ್ನ ನಾವು 4 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಆ ಅರೇಂಜ್ಮೆಂಟ್ ನ ನಾವೇನಂತ ಕರಿತೀವಿ, ಎಸ್ಟಿವೇಶನ್ ಅಂತ ಕರಿತೀವಿ. ಓಕೆ, ಫಸ್ಟ್ ಒನ್ ಈಸ್ ವ್ಯಾಲ್ವೆಟ್. ಸೆಪೆಲ್ಸ್ ಅಂಡ್ ಪೆಟಲ್ಸ್ ಓಲ್ ಜಸ್ಟ್ ಟಚ್ ಟು ಈಚ್ ಅದರ್ ಅಟ್ ಮಾರ್ಜಿನ್. ಸೆಪೆಲ್ಸ್ ಪೆಟಲ್ಸ್ ಏನಾದ್ರೂ ಜಸ್ಟ್ ಟಚ್ ಆಗ್ತಾ ಇದ್ರೆ ಒಂದಕ್ಕೊಂದು, ಅದನ್ನ ನಾವೇನಂತ ಕರಿತೀವಿ, ವ್ಯಾಲ್ವೆಟ್ ಅಂತ ಹೇಳಿ ಕರಿತೀವಿ. ವಿತೌಟ್ ಓವರ್ಲ್ಯಾಪಿಂಗ್, ಯಾವುದೇ ಒಂದು ಸೆಪೆಲ್ಸ್ ಪೆಟಲ್ಸ್ ಓವರ್ಲ್ಯಾಪ್ ಆಗಿರಲ್ಲ. ಈ ತರ ನೋಡಿ, ಈ ಚಿತ್ರದಲ್ಲಿ ನೋಡಿ, ಜಸ್ಟ್ ಟಚ್ ಆಗಿದಾವೆ ಬಿಟ್ರೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿಲ್ಲ. ಈ ತರ ಜಸ್ಟ್ ಟಚ್ ಆಗಿದಾವೆ. ಓಕೆ, ಅಂತ ಒಂದನ್ನ ನಾವು ಕ್ಯಾಲಿಟ್ರೋಪಸ್ ಅಲ್ಲಿ ನೋಡ್ತೀವಿ, ಆ ತರ ಎಸ್ಟಿವೇಶನ್. ನೆಕ್ಸ್ಟ್ ಬಂದು ಟ್ವಿಸ್ಟೆಡ್ ಅಲ್ಲಿ ಮಾರ್ಜಿನ್ಸ್ ಓವರ್ಲ್ಯಾಪ್ ವಿತ್ ಈಚ್ ಅದರ್. ಈ ಮಾರ್ಜಿನ್ಸ್ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿದಾವೆ. ಸೊ ಅದನ್ನ ನಾವೇನಂತ ಕರಿತೀವಿ, ಟ್ವಿಸ್ಟೆಡ್ ಅಂತ ಕರಿತೀವಿ. ಅದು ಚೈನಾ ರೋಸ್, ನಾವು ದಾಸವಾಳದಲ್ಲಿ ಅದನ್ನ ನೋಡ್ಬೋದು, ಮತ್ತೆ ಕಾಟನ್ ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಂಬ್ರಿಕೇಟ್ ಅಂದ್ರೆ ಮಾರ್ಜಿನ್ಸ್ ಓವರ್ಲ್ಯಾಪ್ ವಿತ್ ಒನ್ ಅನದರ್ ಬಟ್ ನಾಟ್ ಇನ್ ಎನಿ ಪರ್ಟಿಕ್ಯುಲರ್ ಡೈರೆಕ್ಷನ್. ಓವರ್ಲ್ಯಾಪ್ ಆಗಿರ್ತವೆ ಆದ್ರೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಓವರ್ಲ್ಯಾಪ್ ಆಗಿರಲ್ಲ. ಅದಕ್ಕಿಂತ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಒಂದು ಔಟ್ ಸೈಡ್ ಒಂದು ಇನ್ಸೈಡ್ ಇರುತ್ತೆ ಫ್ಲವರ್. ಒಂದು ಔಟ್ ಸೈಡ್ ಒಂದು ಇನ್ಸೈಡ್ ಫ್ಲವರ್ ಇರುತ್ತೆ. ಲೈಕ್ ದಿಸ್, ಒಂದು ಮೂರು ಪೆಟಲ್ಸ್ ಇದಾವೆ, 3 ಸೆಪಲ್ಸ್ ಇದಾವೆ ಅಂದ್ರೆ 3 ಓವರ್ಲ್ಯಾಪ್ ಆಗಿರ್ತವೆ. ಇನ್ನೊಂದು ಒಳಗಿರುತ್ತೆ, ಎಲ್ಲದಕ್ಕಿಂತ ಒಳಗಿರುತ್ತೆ, ಇನ್ನೊಂದು ಎಲ್ಲದಕ್ಕಿಂತ ಆಚೆ ಇರುತ್ತೆ. ಸೊ ಅಂತ ಒಂದು ಆಚೆ ಒಂದು ಒಳಗೆ ಇರೋಂಥದ್ದನ್ನ ಇಂಬ್ರಿಕೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಆಕ್ಸಿಲರಿ ಅಂತಂದ್ರೆ ಒಂದು ಲಾರ್ಜ್ ಪೆಟಲ್ ಇರುತ್ತೆ, ಒಂದು ಲಾರ್ಜ್ ಪೆಟಲ್ ಅಂಡ್ ಕವರ್ ವಿತ್ ಅದರ್ 2 ಲ್ಯಾಟ್ರಲ್ ಪೆಟಲ್ಸ್ ಅಂತ ಕರಿತೀವಿ. ಇದಿಷ್ಟು ಕೇಲಿಕ್ಸ್ ಕರಲ ಮತ್ತೆ ಅದರ ಅರೇಂಜ್ಮೆಂಟ್. ಓಕೆ, Androecium is a male reproductive organ. It composed of stamens. Each stamen represent the male reproductive organ. Stamens male reproductive organ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ. And it consists of stalk, filament and anther. ಇಲ್ಲಿ ನೋಡಿ, ಇಲ್ಲಿ ಚಿತ್ರ ಬರೆದಿದೆ. ಇದು ಒಂದು ಸ್ಟೇಮನ್, ಇದು ಸ್ಟಾಕ್ ಆದ್ರೆ ಇದು ಫಿಲಮೆಂಟ್, ಇದು ಆಂಥರ್. ಓಕೆ, ಈ ಆಂಥರ್ ಒಳಗಡೆ ಪೋಲನ್ ಸ್ಯಾಕ್ ಇರುತ್ತೆ, ಪೋಲನ್ ಸ್ಯಾಕ್ ಒಳಗೆ ಪೋಲನ್ ಗ್ರೈನ್ಸ್ ಇರುತ್ತೆ. ಆಂಥರ್ ಈಸ್ bilobed. Each lobe has 2 chamber called pollen sac. Inside that 2 chamber pollen sac ಅಂತ ನಾವು ಕರಿತೀವಿ ಇಲ್ಲಿ. ಓಕೆ, pollen grains are produced inside the pollen sac. pollen sac ಒಳಗಡೆ pollen grains ಪ್ರೊಡ್ಯೂಸ್ ಆಗ್ತವೆ. Then sterile stamen is called staminode. ಈ ಆಂಥರ್ಸ್ ಮತ್ತೆ ಪೋಲನ್ ಸ್ಯಾಕ್ ಇಲ್ಲದೆ ಅಬ್ಸೆಂಟ್ ಆಗಿದ್ರೆ ಅದನ್ನ ಸ್ಟಾಮಿನೋಡ್ ಅಂತ ಕರಿತೀವಿ. ಓಕೆ, ದೆನ್ ಕೆಲವೊಂದು ಸೈಂಟಿಫಿಕ್ ಟರ್ಮ್ಸ್. ಎಪಿಪೆಟಾಲಸ್ ಅಂದ್ರೆ ಸ್ಟೇಮೆನ್ಸ್ ಅಟ್ಯಾಚ್ ಟು ದ ಪೆಟಲ್ಸ್. ಈ ಸ್ಟೇಮನ್ ಇದೇನಿದೆ, ಇದೇನಾದ್ರೂ ಪೆಟಲ್ಸ್ಗೆ ಅಟ್ಯಾಚ್ ಆಗಿದ್ರೆ ಅದನ್ನ ಎಪಿಪೆಟಾಲಸ್ ಅಂತ ಕರಿತೀವಿ. ಅದೇನಾದ್ರೂ ಫ್ರೀ ಆಗಿದ್ರೆ ಅಂದ್ರೆ ನಾರ್ಮಲ್ ಆಗಿ ಓವರಿ ಗೈನಿಷಿಯಂ ಅಂತ ಏನ್ ಕರಿತೀವಿ ಅದು ಬರುತ್ತಲ್ಲ, ಅದ್ರ ಟಾಪ್ ಅಲ್ಲಿ ಅಥವಾ ಬೇಸ್ ಅಲ್ಲಿ ಸುಪೀರಿಯರ್ ಇನ್ಫೀರಿಯರ್ ಅಂತ ಹೇಳುತ್ತಲ್ಲ, ಅಲ್ಲಿಂದನೇ ಡೈರೆಕ್ಟ್ ಆಗಿ ಅದು ಡೆವಲಪ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ, ಪಾಲಿಯಾಂಡ್ರಸ್ ಅಂತ ಕರಿತೀವಿ. ಎಪಿಫಿಲಸ್ ಅಂತಂದ್ರೆ ಏನು ಅಂತಂದ್ರೆ, ನಾನು ಪೆರಿಯಾಂತ್ ಅಂತ ಹೇಳಿದೆ. ಪೆರಿಯಾಂತ್ ಅಂದ್ರೆ ಏನು, ಸೆಪಲ್ಸ್ ನ ಮತ್ತೆ ಪೆಟಲ್ಸ್ ನ ಸಪರೇಟ್ ಮಾಡಕ್ ಆಗ್ದಿಲ್ಲ ಅಂತರದ್ನ ನಾವೇನಂತ ಕರಿತೀವಿ, ಪೆರಿಯಾಂತ್ ಅಂತ ಕರಿತೀವಿ. ಆ ಪೆರಿಯಾಂತ್ ಏನಾದ್ರೂ ಪೆಟಲ್ಸ್ ಗೆ ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ಎಪಿಫಿಲಸ್ ಅಂತ ಕರಿತೀವಿ. ದಟ್ ಈಸ್ ಸೀನ್ ಇನ್ ಲಿಲ್ಲಿ ಫ್ಲವರ್. ಓಕೆ, ದೆನ್ ಮೋನೋ ಅಡಾಲ್ಫಸ್ ಅಂದ್ರೆ ಏನು, ಮೋನೋ ಅಡಾಲ್ಫಸ್ ಅಂತಂದ್ರೆ ಆಂಥರ್ ಫ್ರೀ ಬಟ್ ಫಿಲಮೆಂಟ್ ಫ್ಯೂಸ್ಡ್. ಆಂಥರ್ ಮೇಲ್ಗಡೆ ಏನಾಗಿದ್ದಾವೆ, ಇದು ಫ್ರೀ ಆಗಿದ್ದಾವೆ ಮೇಲ್ಗಡೆ, ಈ ತರ 4 ಬೆರಳು ಈ ತರ ಫ್ರೀ ಆಗಿದ್ದಾವೆ. ಆದ್ರೆ ಅದು ಅರೈಸ್ ಆಗಿರೋದು ಒಂದೇ, ಎಲ್ಲಾ ಆಂಥರ್ಸ್ ಕೂಡ ಏನಾಗಿದ್ದಾವೆ ಅಟ್ಯಾಚ್ ಆಗಿರೋದು ಒಂದೇ ಒಂದು ಸಿಂಗಲ್ ಸ್ಟಾಕಿಗೆ. ಅದನ್ನೇ ಏನಂತ ಕರಿತೀವಿ, ಮೋನೋ ಅಡಾಲ್ಫಸ್ ಅಂತ ಕರಿತೀವಿ. ಓಕೆ, ಒಂದು ಸಿಂಗಲ್ ಬಂಚಿಗೆ ಅಟ್ಯಾಚ್ ಆಗಿದ್ದಾವೆ 4 ಬಂದು. ಅದನ್ನ ಚೈನಾ ದಾಸವಾಳದಲ್ಲಿ ನೋಡ್ತೀವಿ. ಓಕೆ, ಡೈ ಅಡಾಲ್ಫಸ್ ಅಂತಂದ್ರೆ 2 ಬಂಚ್. ಅದೇ ತರ 2 ಬಂಚ್ ಅಲ್ಲಿ ಈ ಕಡೆಗೆ ಈ ಎರಡು ಕೈ ಸೇರಿಸಿದ್ರೆ ಅಥವಾ ಹಿಂಗೆ 2ಕ್ಕೆ ಅಟ್ಯಾಚ್ ಆಗಿದ್ದಾರೆ, ಅದು ಡೈ ಅಡಾಲ್ಫಸ್. 2ಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಪಾಲಿ ಅಡಾಲ್ಫಸ್ ಅಂತ ಕರಿತೀವಿ. ಅದನ್ನ ಸಿಟ್ರಸ್ ಅಲ್ಲಿ ನೋಡ್ಬೋದು ನಾವು ಪಾಲಿ ಅಡಾಲ್ಫಸ್ ನ. ಮತ್ತೆ ಡೈ ಅಡಾಲ್ಫಸ್ ನ ಪಿ ನಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದು ಗೈನೀಷಿಯಂ. ಅಂದ್ರೆ ಇದು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ದೆನ್ ಮೇಡ್ ಅಪ್ ಆಫ್ 1 or more ಕಾರ್ಪಲ್ಸ್.
ಕಾರ್ಪಲ್ಸ್ ಇಂದ ಮೇಡಪ್ ಆಗಿರುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಸ್ಟೈಲ್, ಸ್ಟಿಗ್ಮಾ ಅಂಡ್ ಓವೆರಿ. ಓಕೆ, ಇದು ಸ್ಟೈಲ್ ಅಂತ ಕರಿತೀವಿ. ಇದೇನು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇದೆ ಫ್ರಮ್ ದ ಓವರಿ ಟು ದ ಸ್ಟಿಗ್ಮಾ, ಸೆಂಟ್ರಲ್ ಅಲ್ಲಿ ಬರೋದನ್ನ ಸ್ಟೈಲ್ ಅಂತ ಕರಿತೀವಿ. ಟಾಪ್ ಪೋರ್ಷನ್ ನ ಅದನ್ನ ಸ್ಟಿಗ್ಮಾ ಅಂತ ಕರಿತೀವಿ. ದೆನ್ ಕೆಳಗಡೆ ಬರೋದನ್ನ ಓವರಿ ಅಂತ ಕರಿತೀವಿ. ಅದು ಬಲ್ಜ್ ಆಗಿ ದಪ್ಪ ಕಾಣುತ್ತೆ, ಅದನ್ನ ಓವರಿ ಅಂತ ಕರಿತೀವಿ. ಓಕೆ, ಓವರಿ ಅಂತಂದ್ರೆ ಏನು? ಎನ್ಲಾರ್ಜ್ಡ್ ಬೇಸಲ್ ಪಾರ್ಟ್ ವಿಚ್ ಲೈಸ್ ಎಲಾಂಗೇಟೆಡ್ ಟ್ಯೂಬ್ ಕಾಲ್ಡ್ ಸ್ಟೈಲ್. ಏನು ಇದು ಓವರಿ ಇದೆ, ಓವರಿಯಿಂದ ಒಂದು ಎಲಾಂಗೇಟೆಡ್ ಇದು ಓವರಿ ಅಂದ್ರೆ ಒಂದು ಎನ್ಲಾರ್ಜ್ಮೆಂಟ್ ಬೇಸಲ್ ಪಾರ್ಟ್, ಅದರಿಂದ ಒಂದು ಎಲಾಂಗೇಟೆಡ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ, ಅದನ್ನ ಸ್ಟೈಲ್ ಅಂತ ಕರಿತೀವಿ. ಅದು ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟ್ ಸ್ಟಿಗ್ಮಾ. ಟಿಪ್ ಆಫ್ ದ ಸ್ಟೈಲ್, ಇದು ಏನಿದೆ ಸ್ಟೈಲ್ ನ ಟಿಪ್ ಅಲ್ಲಿ ಒಂದು ರೆಸೆಪ್ಟಿವ್ ಸರ್ಫೇಸ್ ಇರುತ್ತೆ. ಈ ತರ ಹೇಳಿ, ರೆಸೆಪ್ಟಿವ್ ಸರ್ಫೇಸ್ ಇರುತ್ತೆ, ಅದನ್ನ ನಾವು ಸ್ಟಿಗ್ಮಾ ಅಂತ ಕರಿತೀವಿ. ಅದೇನಕ್ಕೆ ಆ ತರ ಇರುತ್ತೆ ಅಂದ್ರೆ ಏನಕ್ಕಿರುತ್ತೆ? ಪೋಲನ್ ಗ್ರೈನ್ಸ್ ನ ಅಟ್ರಾಕ್ಟ್ ಮಾಡ್ಕೊಳೋದಕ್ಕೆ, ಪೋಲನ್ ಗ್ರೈನ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ಅಲ್ಲಿ ಇರುತ್ತೆ ಅದು. ಅಂಡ್ ಈಚ್ ಓವರಿ ಬೇರ್ ಓವಿಲ್ಸ್ 1 or 2 ಅಟ್ಯಾಚ್ ಟು ಫ್ಲಾಟೆಂಡ್ ಕುಷನ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಪ್ಲಾಸೆಂಟಾ. ಇದೇನು ಓವರಿ ಒಳಗೆ ಓವ್ಯೂಲ್ಸ್ ಕಾಣಿಸ್ತವೆ, ಅದು ನಮಗೆ ಓವರಿ ಅಟ್ಯಾಚ್ ಆಗಿರೋಂಥ ಜಾಗನ ನಾವು ಪ್ಲಾಸೆಂಟಾ ಅಂತ ಕರಿತೀವಿ. ಸಪೋಸ್ ಫ್ರೀ ಕಾರ್ಪೆಲ್ಸ್, ಕಾರ್ಪೆಲ್ಸ್ ಇಲ್ಲಿ ನಾವು ಹೆಂಗ್ ನೋಡಿದ್ವಿ ಫ್ರೀ ಸ್ಟೇಮನ್ಸ್, ಅದೇ ತರ ಇಲ್ಲಿ ಫ್ರೀ ಕಾರ್ಪೆಲ್ಸ್ ಇದ್ರೆ ಅಪೋಕಾರ್ಪಸ್ ಅಂತ ಕರಿತೀವಿ. ಕಾರ್ಪೆಲ್ಸ್ ಏನಾದ್ರು ಫ್ಯೂಸ್ ಆಗಿದ್ರೆ ಸಿನ್ ಕಾರ್ಪಸ್ ಅಂತ ಕರಿತೀವಿ. ನೆಕ್ಸ್ಟ್ ಆಫ್ಟರ್ ಫರ್ಟಿಲೈಸೇಷನ್ ಓವ್ಯೂಲ್ಸ್ ಏನಾಗುತ್ತೆ, ಇದ್ರೊಳಗಡೆ ಇರೋ ಓವ್ಯೂಲ್ಸ್ ಸೀಡ್ಸ್ ಆಗಿ ಕನ್ವರ್ಟ್ ಆಗ್ತವೆ, ಓವೆರಿ ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇದಿಷ್ಟು ಗೈನೀಷಿಯಂ ಮತ್ತೆ ಆಂಡ್ರೀಷಿಯಂ ಬಗ್ಗೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಪ್ಲಾಸೆಂಟಾ. Placenta means arrangement of ovules in a ovary called placenta. Inside the ovary, ovules are arranged in which position? Okay. Ovules arranged ಯಾವ ಪೊಸಿಷನ್ ಅಲ್ಲಿ ಓವ್ಯೂಲ್ಸ್ ಅರೇಂಜ್ ಆಗಿದೆ ಅನ್ನೋದನ್ನೇ ನಾವು ಪ್ಲಾಸೆಂಟೇಷನ್ ಅಂತ ಕರಿತೀವಿ. ಫಸ್ಟ್ ಇಲ್ಲಿ ಐದು ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಸೆಂಟೇಷನ್ ಡಿವೈಡ್ ಮಾಡ್ತೀವಿ. ಅದರಲ್ಲಿ ನೋಡೋದಾದ್ರೆ ಫಸ್ಟ್ ಒನ್ ಮಾರ್ಜಿನಲ್ ಪ್ಲಾಸೆಂಟೇಷನ್. ಮಾರ್ಜಿನಲ್ ಪ್ಲಾಸೆಂಟೇಷನ್ ಅಂದ್ರೆ ಪ್ಲಾಸೆಂಟಾ ಫಾರ್ಮ್ಸ್ ಎ ರಿಡ್ಜ್, ಪ್ಲಾಸೆಂಟಾ ಫಾರ್ಮ್ ಎ ರಿಡ್ಜ್ ಅಂಡ್ ಫಾರ್ಮಿಂಗ್ 2 rows, 2 ರೋ ಆಗಿ ಡಿವೈಡ್ ಮಾಡುತ್ತೆ. ಅದನ್ನ ನಾವು ಪಿ ನಲ್ಲಿ ನೋಡಬಹುದು, ಬಟಾಣಿನಲ್ಲಿ. ಓಕೆ, ಸಿ ಇನ್ ದ ಪಿಕ್ಚರ್. ಆಕ್ಸೈಲ್ ಪ್ಲಾಸೆಂಟೇಷನ್ ಅಂದ್ರೆ ಓವ್ಯೂಲ್ಸ್ ಆರ್ ಅಟ್ಯಾಚ್ ಟು ಮಲ್ಟಿಲಾಕ್ಯುಲರ್ ಓವರಿ. ಮಲ್ಟಿಲಾಕ್ಯುಲರ್ ಓವೆರಿಗೆ ಓವ್ಯೂಲ್ಸ್ ಏನಾದ್ರು ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ಆಕ್ಸೈಲ್ ಪ್ಲಾಸೆಂಟೇಷನ್ ಅಂತ ಕರಿತೀವಿ. ಅದನ್ನ ನಾವು ಚೈನಾ ರೋಸ್ ಮತ್ತೆ ಸಿಟ್ರಸ್ ಪ್ಲಾಂಟ್ ಅಲ್ಲಿ ನೋಡಬಹುದು. ಪೆರೈಟಲ್ ಅಂತಂದ್ರೆ ಓವ್ಯೂಲ್ಸ್ ಆರ್ ಡೆವಲಪ್ ಫ್ರಮ್ ಇನ್ನರ್ ವಾಲ್ ಆಫ್ ದ ಓವರಿ. ಪೆರೈಟಲ್ ಅಂದ್ರೆ ಓವ್ಯೂಲ್ಸ್ ಆರ್ ಡೆವಲಪ್ ಫ್ರಮ್ ಇನ್ನರ್ ವಾಲ್ ಆಫ್ ದ ಓವರಿ. ಇನ್ನರ್ ವಾಲ್ ಆಫ್ ದ ಓವರಿನಲ್ಲಿ ಓವ್ಯೂಲ್ಸ್ ಡೆವಲಪ್ ಆಗ್ತವೆ. ಅಂದ್ರೆ ಓವರಿನ ಒಳಭಾಗದಲ್ಲಿ ಓವ್ಯೂಲ್ಸ್ ಡೆವಲಪ್ ಆಗ್ತವೆ. ಹೆಂಗೆ ಅಂದ್ರೆ ಒಂದು ಓವರಿ ಅಂದ್ರೆ ಒಂದು ಚೇಂಬರ್ ಇರುತ್ತೆ ಅಂಡ್ ಇಟ್ ಲೇಟರ್ ಬಿಕಮ್ಸ್ ಲೈಕ್ 2 chamber and by formation of fall septum. fall septum ಅರೇಂಜ್ ಡೆವಲಪ್ ಆಗಿ ಅಲ್ಲಿಂದ 2 ಬೇರೆ ಆಗುತ್ತೆ. ಲೈಕ್ ಓಕೆ, ನೆಕ್ಸ್ಟ್ ಫ್ರೀ ಸೆಂಟ್ರಲ್ ಮೀನ್ಸ್ ovules are at central axis and septa is absent. Ovules are at center. They are seen in dianthus. Example, dianthus. Picture nodi. Okay, dianthus. Basal placenta develops from base of the ovary. Placenta ಎಲ್ಲಿರುತ್ತೆ? ಬೇಸ್ ಆಫ್ ದ ಓವರಿ. ಓವರಿನ ತಳಭಾಗದಲ್ಲಿ ಅದೇನಾದ್ರೂ ಬಂದಿದ್ರೆ ಮತ್ತೆ ಅಲ್ಲಿ ಅಟ್ಯಾಚ್ ಆಗಿದ್ರೆ ನಾವು ಅದನ್ನ ಬೇಸಲ್ ಪ್ಲಾಸೆಂಟೇಷನ್ ಅಂತ ಕರಿತೀವಿ. ಸಿಂಗಲ್ ಓವ್ಯೂಲ್ ಮಾತ್ರ ಅಟ್ಯಾಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ತರದಲ್ಲಿ ಸನ್ಫ್ಲವರ್ ಮತ್ತೆ ಮಾರಿಗೋಲ್ಡ್ ಅಲ್ಲಿ ನಾವು ಈ ತರದನ್ನ ನೋಡಬಹುದು. ಸೇಮ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ಬಯಾಲಜಿ ರಿಲೇಟೆಡ್ ಎಲ್ಲ ಕಾನ್ಸೆಪ್ಟ್ಸ್ ಕೂಡ ನಿಮಗೆ ರೀಚ್ ಆಗಬೇಕು ವಿಡಿಯೋಸ್ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.